ಇಂಜಿನ್ ಆಯಿಲೆಲ್ಲನೂ ಸ್ವಲ್ಪ ಲೀಕ್ ಆಗಿ ಹಿಂದೆ ಬ್ಯಾಕ್ ಬ್ರೇಕ್ಗೆಲ್ಲ ಹಾರಿ ಬ್ಯಾಕ್ ಬ್ರೇಕು ಅಷ್ಟೊಂದು ಹಿಡಿತಾನೆ ಇರಲಿಲ್ಲ. ಯಾರು ನಂದು ವರ್ಕ್ ಮಾಡಿದ್ದು ಬೈಕು? ನಾನೇ. ನೀವೇನಾ? ಚೆನ್ನಾಗಿ ಮಾಡಿದ್ದೀರಾ. ಅವಾಗ ಟೈಮಿಂಗ್ ಚೈನು, ಹಾಂ, ಆಮೇಲೆ ಕ್ಲಚ್ ಕವರ್ ಗ್ಯಾಸ್ಕೆಟ್ ಚೇಂಜ್ ಮಾಡಿದ್ದೀನಿ, ಆಮೇಲೆ ಮ್ಯಾಗ್ನೆಟ್ ಕವರ್ ಗ್ಯಾಸ್ಕೆಟು, ಹಾಂ, ಆಮೇಲೆ ಹೆಡ್ ಗ್ಯಾಸ್ಕೆಟು ಬೋರ್ ಗ್ಯಾಸ್ಕೆಟು, ಆಮೇಲೆ ಸಿಮ್ ಚೇಂಜ್ ಮಾಡಿದ್ದೀನಿ. ಸಿಮ್ ಮಾತ್ರ ವಾಲ್ ಕ್ಲಿಯರೆನ್ಸ್ ಇದೆ. ಓಕೆ. ಇಂಜಿನ್ ನಾಯ್ಸ್ ಮನುಷ್ಯನಿಗೆ 1000 ಪ್ರಾಬ್ಲಮ್ಗಳಿರುತ್ತೆ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಅವನಿರಲ್ವಾ, ಅದೇ ಥರನೇ ಬೈಕು ಅಷ್ಟೇ. ಹಲೋ, ನಮಸ್ಕಾರ ಗುರು, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇಂಜಿನ್ ನಾಯ್ಸ್ ಇದೇ ಆಲ್ಮೋಸ್ಟ್ ಕಮೆಂಟಲ್ಲಿ ನೋಡ್ತಾ ಇದ್ದಿದ್ದು ನಾನು. ಸೊ ಒಂದೇ ಒಂದು ನಿಮಿಷ, ಒಂದು ಸ್ವಲ್ಪ ವಾರ್ಮಪ್ ಆಗಿಬಿಡಲಿ. ಇಂಜಿನ್ನು ಹೀಗೆ ಹೆಂಗಿದೆ ಸೌಂಡ್ ಅಂತ ತೋರಿಸ್ತೀನಿ. ಸ್ವಲ್ಪ ವಾರ್ಮಪ್ ಆಗಲಿ ರೀ. ಇಂಜಿನ್ ನಾಯ್ಸ್ ಇವಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಗಾಡಿ ಸೌಂಡು. ಸೊ ಈಗ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ಕೊಳ್ತೀನಿ. ಬನ್ನಿ ಇವಾಗ ಅದನ್ನೇ ಆ ಟಾಪಿಕ್ ಬಗ್ಗೆನೇ ಮಾತಾಡೋದಕ್ಕೆ ಹೋಗ್ತಾ ಇರೋದು. ಸೊ ಫಸ್ಟು ಇವಾಗ ಬಾಬು ಗ್ಯಾರೇಜ್ಗೆ ಹೋಗಬೇಕು. ಸ್ವಲ್ಪ ಕೂಲೆಂಟ್ ಲೀಕೇಜ್ ಇದೆ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಒಂದು ಸ್ವಲ್ಪ ರೆಕ್ಟಿಫೈ ಮಾಡಿಬಿಟ್ಟು ಅದಾದಮೇಲೆ ಹೇಳ್ತೀನಿ. ಬೈಕ್ ಆಲ್ಮೋಸ್ಟು 1 ವೀಕ್ ಅವ್ರ ಗ್ಯಾರೇಜಲ್ಲೇ ಇತ್ತು ಗುರು. ಫುಲ್ ಇಂಜಿನ್ ಮೇಲೆ ವರ್ಕಿಂಗು. ಡೈರೆಕ್ಟು ನಿಮಗೆ ಗ್ಯಾರೇಜಲ್ಲೇ ಸಿಗ್ತೀನಿ ನಾನು. ಇಂಜಿನ್ ಆಯಿಲ್ ಅಂತೀನಿ, ಕೂಲೆಂಟ್ ಲೀಕೇಜು. ಅದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಕರೆಕ್ಟಾಗಿದೆ. ಆಮೇಲೆ ನೀವು ಹೇಳಿದ್ರಲ್ಲ ಅದೇನೋ ಇದು ಮಾಡಬೇಕು ಅಂತ, ಮೊನ್ನೆ ಅದೇನೋ ಆಲಂಕಿ ತೊಗೊಂಡು ಬನ್ನಿ ಅದೇ. ಹಾಂ, ಓಕೆ. ಸ್ವಲ್ಪ ಡೌಟ್ ಹೇಳಿತ್ತು ಟೈಟಲ್ಲೇ. ಹಾಂ, ಇದೊಂದು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೌದಾ? ಯಾಕಂದರೆ ಇವಾಗ ಹೀಟಲ್ಲಿರತ್ತಲ್ವಾ, ಆಗಲ್ಲ ಪೈಪು. ಹೌದಾ? ಮತ್ತೆ ಇವಾಗ ಬಿಟ್ಬಿಟ್ಟು ಹೋಗ್ಬೇಕಾ ನಿಮ್ಮ ಹತ್ರ? ಅರ್ಧ ಗಂಟೆ 1 ಅವರ್ ಆಗುತ್ತೆ. ಸರಿ. ಯಾಕಂದರೆ ಫೈರಿಂಗ್ ಬಿಚ್ಚಬೇಕು. ಇದೇನಿಲ್ಲ, ಇಲ್ಲಿ ಮಾತ್ರ ಲೀಕ್ ಆಯ್ತಿದೆ. ಹಾಂ, ಅದು ಪೈಪ್ ಒಂದೊಂದ್ಸಲ ಈ ಕ್ಲಿಪ್ ಇರತ್ತಲ್ಲ, ಒಂದು ಸ್ವಿಚ್ ಹಾಕಿದ್ರೆ ಒಂದೊಂದ್ಸಲ ಲೀಕ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಎತ್ತಿ ಈ ಕಡೆ ಫ್ರಿಕ್ಸ್ ಹಾಕಿದ್ರೆ ಸರಿ ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿದೆ ಬ್ರೋ. ಇಂಜಿನ್ ನಾಯ್ಸ್ ಎಲ್ಲ ಏನಿಲ್ಲ. ನಾಯ್ಸ್ ಎಲ್ಲ ಕರೆಕ್ಟಾಗಿದೆ. ಪರ್ಫಾರ್ಮೆನ್ಸಲ್ಲಿ ಏರ್ ಫಿಲ್ಟ್ರು ನಾರ್ಮಲ್ ಅಲ್ವ ಹಾಕಿರೋದು, ಫುಲ್ ಸ್ಟಾಕು. ಈ ಪೈಪ್ ಇದೆಯಲ್ಲ, ಇಲ್ಲಿ ಸಾಕೆಟ್ ಮಾತ್ರ ಇಷ್ಟು ಹೊಡಿದೆ. ಈ ಕ್ಲಿಪ್ನ ಲೈಟಾಗಿ ಹಿಂಗಡೆ ಎತ್ಬಿಟ್ರೆ ಲೈಟಾಗಿ ಮೇಲ್ಗಡೆ ಎತ್ತಿ ಹಾಕಿದ್ರೆ ಸರಿ ಆಗುತ್ತೆ. ಅದು ಹಾಕ್ಕೊಡ್ತೀನಿ, ಓಡಿಸಿ ನೋಡಿ. ತಿರ್ಗಾನಾದ್ರು ಲೀಕ್ ಇತ್ತು ಅಂದರೆ ಹಾಕ್ಕೊಡ್ತೀನಿ. ಈಗ ಎಷ್ಟು 100 ಒಳಗಡೆ ಓಡಿಸ್ಕೊಬೇಕಾ? ಒಂದು 200 ಕಿಲೋಮೀಟರ್ಸು? ಅದೊಂದು ಸ್ವಲ್ಪ ಟ್ಯಾಪ್ ಆ್ಯಂಡೆಲ್ಲ ಹಿಡಿಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ವಾಲ್ದಾಗ ಅಡ್ಜಸ್ಟ್ ಮಾಡಿದ್ದೀವಲ್ಲ, ಸ್ವಲ್ಪ ಇದಾಗುತ್ತೆ. ಓಡಿಸ್ಕೊಳ್ಬೋದು. ಆದರೆ ಹಾಂ, ರ್ಯಾಶ್ ಡ್ರೈವಿಂಗ್ ಮಾಡೋದು ಇಲ್ಲ, ರ್ಯಾಶ್ ಡ್ರೈವಿಂಗ್ ಮಾಡ್ತಾಯಿಲ್ಲ. ಅದೇ ಆ್ಯಕ್ಚುಲಿ ಇಂಜಿನ್ ಫುಲ್ ಸೆಟ್ ಆಗೋವರೆಗೂ ನಾರ್ಮಲಾಗಿ ಓಡಿಸ್ಕೊಬೇಕು. ಇವಾಗ ನಾರ್ಮಲಾಗಿ ಏನಿಲ್ಲ, ಒಂದು 300 ಕಿಲೋಮೀಟ್ರು 400 ಕಿಲೋಮೀಟ್ರ್ ಸೆಟ್ ಆಗುತ್ತೆ. ಬೇರೆಲ್ಲ ಒಂದು ಲಾಂಗ್ ಹೋಗಿ ಬಂದ್ರೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಲಾಂಗ್ ಎಲ್ಲಿ 30-40ರಲ್ಲಿ ಹೆಂಗೆ ಇಟ್ಕೊಂಡು ಹೋಗೋಣ? ಬೇಜಾರಾಗುತ್ತೆ. ಒಂದು 60-70 ಆರಾಮಾಗಿ ಹೋಗ್ಬೋದಾ? ನಾನು ಹೇಳಿದ್ದು ಒಂದು 130-140. ಹಾಂ, ಓಕೆ. ಹೋಗ್ತೀವಿ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟೆಲ್ಲ ಅದೊಂದೇ, ಇನ್ನೇನಿಲ್ಲ. ಇಂಜಿನ್ ನಾಯ್ಸೇ ಕರೆಕ್ಟಾಗಿದೆ ಇವಾಗ. ಆ್ಯಕ್ಚುಲಿ ಹಿಂಗೆ ಬರಬೇಕಾಗಿದ್ದು ನಾಯ್ಸು. ಫಸ್ಟ್ ಸ್ವಲ್ಪ ಹೆವಿ ಲೂಸ್ ಇತ್ತು, ಕಟ ಸೌಂಡು. ನಂದೆಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇದು ಮಾಡ್ತಾ ಇರೋದು, ಇಂಜಿನ್ ನಾಯ್ಸ್ ಬೇರೆ ಥರ ಇದೆಯಲ್ಲ ಅಂತ. ಅದಕ್ಕೆ ಇವಾಗೆಲ್ಲ ಫುಲ್ ಸಾರ್ಟ್ ಔಟ್ ಮಾಡಿಸಿದ್ದೀವಿ. ಆಲ್ಮೋಸ್ಟ್ ಏನೇನು ಬ್ರೋ ಚೇಂಜ್ ಮಾಡಿದ್ದು ಲಾಸ್ಟ್ ಟೈಮ್ ನೀವು? ಸರ್ವಿಸಲ್ಲ, ಇಲ್ಲಾಂದರೆ ಇವಾಗ? ಹಾಂ, ಇದು ಇಂಜಿನ್ದು ಓಪನ್ ಮಾಡಿದ್ರಲ್ಲ ಅವಾಗ ಟೈಮಿಂಗ್ ಚೈನು, ಹಾಂ, ಆಮೇಲೆ ಕ್ಲಚ್ ಕವರ್ ಗ್ಯಾಸ್ಕೆಟ್ ಚೇಂಜ್ ಮಾಡಿದ್ದೀನಿ, ಆಮೇಲೆ ಮ್ಯಾಗ್ನೆಟ್ ಕವರ್ ಗ್ಯಾಸ್ಕೆಟು, ಹಾಂ, ಆಮೇಲೆ ಹೆಡ್ ಗ್ಯಾಸ್ಕೆಟು ಬೋರ್ ಗ್ಯಾಸ್ಕೆಟು, ಆಮೇಲೆ ಸಿಮ್ ಚೇಂಜ್ ಮಾಡಿದ್ದೀನಿ. ಸಿಮ್ ಮಾತ್ರ ವಾಲ್ ಕ್ಲಿಯರೆನ್ಸ್ ಇದೆ. ಓಕೆ.
ಮೈನಾಗಿ ಅಂದರೆ ನಿಮಗೆ ಟೈಮಿಂಗ್ ಚೈನು ವಾಲ್ ಕ್ಲಿಯರೆನ್ಸಲ್ಲೇ ನಿಮ್ಗೆ ಸೌಂಡ್ ಬರ್ತೀನಿ. ಓಕೆ. ಸೊ ಕೇಳಿಸ್ಕೊಂಡ್ರಲ್ಲ, ನನಗದನ್ನೆಲ್ಲ ಹೇಳಕ್ಕೆ ಬರಲ್ಲ, ಅದಕ್ಕೆ ಅವ್ರ ಕೈಯಲ್ಲಿ ಹೇಳಿಸ್ಬಿಟ್ಟೆ. ಒಂದು 2 hours ಬಿಟ್ಕೊಂಬರಲ್ಲ? 2 hours ಬಿಟ್ಕೊಂಡ್ಬನ್ನಿ. ಓಕೆ. ಅದು ಓಡಿಸ್ ನೋಡ್ಬೇಕು ನೀವು, ತಿರ್ಗಾ ಏನಾದ್ರು ಲೀಕ್ ಆಗುತ್ತೆ ಅಂದರೆ ಅದು ಪೈಪ್ ಒಂದು ನೋಡಬೇಕಾಗತ್ತೆ. ಅಯ್ಯೋ, ಇದಕ್ಕೆ 3 ದಿವಸ 4 ದಿವಸ ಆಯಿತು ಇಂಜಿನ್ನು. ಇಲ್ಲ ಫಸ್ಟ್ ನೋಡೋಣ, ಪೈಪ್ ಚೆನ್ನಾಗೇ ಇದೆ ಅದು ಒಂದ್ಸಲ ಏನಾಗುತ್ತೆ ಅಂದರೆ ಒಂದು ಇದರಲ್ಲಿ ಕೂತಿರತ್ತಲ್ಲ, ಎಲ್ಲಿವರೆಗೂ ಮುಚ್ಚಿರಲ್ಲ ಅದು. ಅದು ಬಿಚ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ. ಅದು ಸ್ವಲ್ಪ ಕ್ಲಿಪ್ನ ಸ್ವಲ್ಪ ಇದು ಮಾಡಿ ಹಾಕಿದ್ರೆ ಸರಿ ಇರುತ್ತೆ. ಯಾರು ನಂದು ವರ್ಕ್ ಮಾಡಿದ್ದು ಬೈಕು? ನಾನೇ. ನೀವೇನಾ? ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಾನು 3 ಜನ. ಹೌದಾ? ನಾನು ಎಂತಕ್ಕೆ ಸರ್ವಿಸ್ ಸೆಂಟ್ರಲ್ಲಿ ಬಿಡಲ್ಲ ಅಂದರೆ ಅಲ್ಲಿ ತುಂಬ ಕ್ರೌಡ್ ಸಿಕ್ಕಾಪಟ್ಟೆ. ಇಲ್ಲಾಂದರೆ ಸ್ವಲ್ಪ ಫ್ರೀ ಆಗಿರುತ್ತೆ, ನಿಮ್ಮ ಮೈಂಡ್ ಸೆಟ್ಟು ಫ್ರೀ ಇರುತ್ತೆ. ಬಟ್ ಅಲ್ಲಿ ಮಾಡ್ತಾರೆ, ಇಷ್ಟೊಂದೆಲ್ಲ ಕೇಳೋ ಪೇಷನ್ಸ್ ಇರಲ್ಲ ಅವ್ರಿಗೆ. ವರ್ಕ್ಲೋಡ್ ಜಾಸ್ತಿ ಹಾಂ, ಹೇಳೋಕ್ಕಾಗಲ್ಲ. ಇಲ್ಲಾಂದರೆ ಫ್ರೀಯಾಗಿರ್ತದೆ, ಆರಾಮಾಗಿ ಮಾತಾಡ್ಕೊಂಡು ಬೇಕಾದ್ರೆ ಮಾಡ್ತೀರಾ. ಚೆನ್ನಾಗಿ ಮಾಡಿಕೊಟ್ರು ಗುರು ಲಾಸ್ಟ್ ಟೈಮು ನನಗೆ. ಆಮೇಲೆ ಇಂಜಿನ್ನು ಕಂಪ್ಲೀಟು ಬಿಚ್ಚಿ ಏನೇನು ಪಾರ್ಟು ಇವಾಗ ಅವರೆಲ್ಲ ಹೇಳಿದ್ರಲ್ಲ, ಪ್ರಾಬಬ್ಲಿ ಒಂದು 11 to 12 ಪಾರ್ಟ್ಸ್ ಏನೋ ಡ್ಯಾಮೇಜ್ ಆಗಿತ್ತು ಇಂಜಿನಲ್ಲೇ. ಎಲ್ಲನೂ ರೀಪ್ಲೇಸ್ ಮಾಡಿದ್ದಾರೆ. ಆಮೇಲೆ ಗ್ಯಾಸ್ ಕಿಟ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ ರೀಪ್ಲೇಸು. ಲಾಸ್ಟ್ ಓನರ್ ಇದ್ರಲ್ಲ, ಅವರು ಏನು ಚೇಂಜ್ ಮಾಡಿಸಿರ್ಲಿಲ್ಲ. ಅವರು ಸರ್ವಿಸ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ನನಗೆ ಯಾಕೋ ಡೌಟ್ ಇತ್ತು, ಆವಾಗಲೇ ನನಗೆ ಇಂಜಿನ್ ನಾಯ್ಸ್ದು ಡೌಟ್ ಇತ್ತು. ಬಟ್ ಲಾಸ್ಟ್ ಒಂದು ರೈಡ್ ಹೋಗ್ಬಿಟ್ಟು ಬಂದಿದ್ದೆ ನಾನು ವರ್ಷ. ವೀಲಿ ಬೆಲೆ ಹೊಡ್ತನ ಇವಾಗ. ಆಲ್ರೆಡಿ ಚಚ್ತಾವನೆ ಹರ್ಷ. ಆವಾಗ ಏನಾಗಿತ್ತು ಅಂತಂದರೆ ಫುಲ್ ಪೇಸ್ ಹೊಡೆದಿದ್ವಿ ನಾನು ಮತ್ತು ಅವನು. ಆಲ್ಮೋಸ್ಟ್ 178ವರೆಗೂ ರೀಚ್ ಆಗಿತ್ತು ನಂದು. ಥ್ರೋಟಲ್ ಬಾಡಿ ಬೇರೆ ಕ್ಲೀನ್ ಆಗಿತ್ತಲ್ಲ, ಫುಲ್ ಸರಿಯಾಗಿ ನುಗ್ತಾಯಿತ್ತು. ಆವಾಗ ಏನಾಗಿದೆ, ಇಂಜಿನ್ ಆಯಿಲೆಲ್ಲನೂ ಸ್ವಲ್ಪ ಲೀಕ್ ಆಗಿ ಹಿಂದೆ ಬ್ಯಾಕ್ ಬ್ರೇಕ್ಗೆಲ್ಲ ಹಾರಿ ಬ್ಯಾಕ್ ಬ್ರೇಕು ಅಷ್ಟೊಂದು ಹಿಡಿತಾನೆ ಇರಲಿಲ್ಲ. ಸೊ ಏನಾಗಿದೆ ಅಂತ ಹಂಗೇ ಇಂಜಿನ್ ಬೇರೆ ನಾಯ್ಸ್ ಇತ್ತಲ್ಲ ಸ್ವಲ್ಪ, ಅದಕ್ಕೋಸ್ಕರ ತಂದುಬಿಟ್ಟೆ. ಆಲ್ಮೋಸ್ಟ್ 1 ವೀಕು ಇವ್ರ ಗ್ಯಾರೇಜಲ್ಲೇ ಇತ್ತು ಬೈಕು. ನಮಗೆ ಒಂದು 3 to 4 ಡೇಸು ಪಾರ್ಟ್ಸ್ ಸೋರ್ಸಿಂಗ್ಗೆ ಟೈಮ್ ಆಗೋಗಿತ್ತು. ಪಾರ್ಟ್ಸೇ ಸಿಗ್ತಾ ಇರಲಿಲ್ಲ ಆಲ್ಮೋಸ್ಟ್ ಇದ್ರದ್ದು. ಚೆನ್ನಾಗಿ ಇದು ಮಾಡಿಕೊಟ್ರು ಅವರು ನನ್ನದು ಗಾಡಿ ಸರ್ವೀಸು. ಬಟ್ ಇವಾಗ ಒಂಚೂರು ಅದು ಏನದು ಕೂಲೆಂಟು ಲೀಕ್ ಔಟ್ ಆಗ್ತಾಯಿದೆಯಲ್ಲ, ಅದೊಂದು ಸ್ವಲ್ಪ ರೆಡಿ ಮಾಡಿಸ್ಬಿಟ್ರೆ ಮುಗೀತು. ಇನ್ನು ಅವರೇ ಹೇಳಿದ್ರಲ್ಲ, ಒಂದು 200 to 300 ಕಿಲೋಮೀಟ್ರ್ ನಾನು ತುಂಬ ಹೈ ರೇಪ್ಸಲ್ಲೆಲ್ಲ ಡ್ರೈವ್ ಮಾಡೋಂಗಿಲ್ಲ, ತುಂಬ ಫಾಸ್ಟಾಗೆಲ್ಲ ಹೋಗೋಂಗಿಲ್ಲ. ಇಂಜಿನ್ನೆಲ್ಲ ಬಿಚ್ಚಿ ಮತ್ತೆ ರೀಪ್ಲೇಸ್ ಮಾಡಿ ಮತ್ತೆ ಹಾಕಿರೋದಲ್ವಾ, ಸೊ ಅದೆಲ್ಲ ಸೆಟ್ ಆಗಬೇಕು. ಆ್ಯಕ್ಚುಲಿ ಇವಾಗ ಇವ್ರು ವರ್ಕ್ ಮಾಡಿರೋದು ಇದು ನೋಡಿದ್ರೆ ಆಲ್ಮೋಸ್ಟ್ ಹೊಸ ಇಂಜಿನ್ ರೀಬಿಲ್ಡ್ ಮಾಡ್ತಾರಲ್ಲ, ಅದೇ ಥರನೇ ಆಗುತ್ತೆ ಅಷ್ಟೇ. ಸೊ ಇಂಜಿನ್ ನಾಯ್ಸ್ ಸಾರ್ಟ್ ಔಟ್ ಆಗಿದೆ. ಒಂದು ಅರ್ಧ ಗಂಟೆ 1 hour ಬಿಟ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮ ಸಾಲು ಆಯಿತು. ಇದು ಕೂಲೆಂಟು ಲೀಕೇಜ್ ಆಗ್ತಾಯಿತ್ತಲ್ಲ ಅದರದ್ದು. ಈಗೇನಿದ್ರು ಒಂದು 200 to 300 ಕಿಲೋಮೀಟರ್ಸು ನಾನು ಸ್ವಲ್ಪ ನಿಧಾನಕ್ಕೆ ಓಡಿಸ್ಕೊಬೇಕು ಅಷ್ಟೇ. ಇವಾಗ ನೋಡಿ ನಾರ್ಮಲ್ಲು ಹಳೆ KTM ಸೌಂಡೇ ಬರ್ತಾಯಿದೆ ಅನಿಸುತ್ತೆ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ. ಮೊದಲು ಥರ ಒಂಥರ ಗಡ ಸೌಂಡ್ ಜಾಸ್ತಿ ಇಲ್ಲ. ನಮ್ಮ ಮನೇನೆಲ್ಲ ಬೈತಾ ಇರ್ತಾರೆ, ಅಪ್ಪ ಏನು ಪ್ರತಿ ಸತಿ ತೊಗೊಂಡೋಗ್ತಾನೆ ಇರ್ತೀಯಾ ಅಂತ. ಏನು ಮಾಡೋಕ್ಕಾಗಲ್ಲ, ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಅಂತ ಅಂದಮೇಲೆ ಅದನ್ನು ಹಂಗೆ ಮೇಂಟೈನ್ ಮಾಡಬೇಕೇ ಆಗುತ್ತೆ.
ಮನುಷ್ಯನಿಗೆ 1000 ಪ್ರಾಬ್ಲಮ್ಗಳಿರುತ್ತೆ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಅವನಿರಲ್ವಾ. ಅದೇ ಥರನೇ ಬೈಕಿಗೂ ಅಷ್ಟೇ. ಬೈಕೂ ಅದರದ್ದೇ ಆದಂಥ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಸಾರ್ಟ್ ಔಟ್ ಮಾಡಬೇಕು. ಅದೇನು ಕೇಳೋದಿಲ್ಲ, ನಾವೇ ಅರ್ಥ ಮಾಡ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಬೇಕಷ್ಟೆ. ಸೊ ಕಂಪ್ಲೀಟ್ಲಿ ಸ್ಟಾಕ್ ಇವಾಗ. ಅದು ಏರ್ ಫಿಲ್ಟರು ಅದೆಲ್ಲ ಏನಿತ್ತಲ್ಲ ಅದೆಲ್ಲ ರಿಮೂವ್ ಮಾಡಿಸಿದ್ದೀನಿ. ಕಂಪ್ಲೀಟಾಗಿ ಸ್ಟಾಕ್ ಇಟ್ಟಿದ್ದೀನಿ ಇವಾಗ. ಹೋಗಲಿ ಒಂದು 200-300 ಕಿಲೋಮೀಟರ್ ಆಗಲಿ, ಅದಾದಮೇಲೆ ಚೇಂಜ್ ಮಾಡಿಸ್ಕೊತೀನಿ ಇದನ್ನೆಲ್ಲ. ಅಲ್ಲಿವರೆಗೂ ಸ್ಟಾಕಲ್ಲೇ ಓಡಿಸ್ತೀನಿ. ಇನ್ನೆಲ್ಲೂ ಎತ್ತಲ್ಲ ಗುರು, ಈ ಬಿಸಿಲಲ್ಲಿ ದೇವರಾಣೆ ಎತ್ತಿದ್ರೆ ಕಬಾಬಾಗಿ ಹೋಗ್ತೀನಿ ಅಷ್ಟೇ. ಇವಾಗ ಯಾವುದು ರೈಡ್ ಗೀಡ್ ಅಷ್ಟೊಂದು ಪ್ಲ್ಯಾನ್ ಇಲ್ಲ. ಹೋದರೆ ಊರ್ಗೀರ್ ಕಡೆ ಹೋಗಬೇಕು, ಅದು ಹೋದರೆ ಮುಗಿಯುತ್ತೆ. ನಾನು ಯಾವಾಗೋ ಒಂದೊಂದ್ಸತಿ ಬ್ಲಾಗ್ಸ್ ಮಾಡ್ತೀನಿ, ಆಮೇಲೆ ಇದು ಮಾಡ್ತೀನಲ್ಲ, ಅದಕ್ಕೆ ಮಾತಾಡೋದಕ್ಕೆ ಒಂದು ಸ್ವಲ್ಪ ಭಯ. ಏನೇನೋ ಮಾತಾಡ್ಬಿಡ್ತೀನಿ ಒಂದೊಂದ್ಸತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ 500 ರೀಚ್ ಮಾಡಿಸ್ತಾ ಇದ್ದೀರಾ ಇವಾಗ ಸಬ್ಸ್ಕ್ರೈಬರ್ಸು. ಇನ್ನೊಂದು ಸ್ವಲ್ಪ ಪುಷ್ ಆದರೆ 500 ರೀಚ್ ಆಗುತ್ತೆ. ಸೊ ಇವತ್ತಿಗಿಷ್ಟೇ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.